ಓಂ ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರಿಗೆ 2025ರಲ್ಲಿ ನಡೆಯುವಂತಹ 6 ಚಮತ್ಕಾರಗಳು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 12 ರಾಶಿಗಳಿಗೂ ಕಂಪೇರ್ ಮಾಡಿದರೆ ವೃಷಭ ರಾಶಿಯವರಿಗೆ 2025 ಗೋಲ್ಡನ್ ಟೈಮ್ ಆಗಿರುತ್ತದೆ. 2025 ನಿಮ್ಮ ಅದೃಷ್ಟದ ವರ್ಷವಾಗಿದೆ. ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ ದಶಮ ಭಾವದಲ್ಲಿ ಶನಿ ಗ್ರಹದ ಜೊತೆ ಸ್ಥಿತವಾಗಿದೆ. ನಿಮ್ಮ ತೃತೀಯ ಭಾವದಲ್ಲಿ ಮಂಗಳ ಗ್ರಹ, ಪಂಚಮ ಭಾವದಲ್ಲಿ ಕೇತು ಗ್ರಹ, ಅಷ್ಟಮದಲ್ಲಿ ಸೂರ್ಯ ಗ್ರಹ, ನಿಮ್ಮ ಲಾಭಸ್ಥಾನದಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ. 2025ರಲ್ಲಿ ವೃಷಭ ರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ಚಮತ್ಕಾರ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ ಜನವರಿ ತಿಂಗಳಲ್ಲಿ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸ್ಥಿತವಾಗಿರುತ್ತಾರೆ. ನಂತರ ಮೀನರಾಶಿಗೆ ಪ್ರವೇಶಿಸುತ್ತದೆ. ಶುಕ್ರ ಗ್ರಹಕ್ಕೆ ಮೀನರಾಶಿ ಉಚ್ಚ ರಾಶಿಯಾಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳ ಒಳಗೆ ವೃಷಭ ರಾಶಿಯವರಿಗೆ ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ಜನ್ಮ ಜಾತಕದಲ್ಲೂ ಶುಕ್ರ ಗ್ರಹ ಗುಡ್ ಹೌಸಲ್ಲಿ ಪ್ಲೇಸ್ಮೆಂಟ್ ಆಗಿದ್ದರೆ ಈ ಪ್ರಿಡಿಕ್ಷನ್ 100% ಸಕ್ಸಸ್ ಆಗುತ್ತದೆ. ಅಥವಾ ಮಾರ್ಚ್ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಲೈಫಲ್ಲಿ ಹೊಸ ಸ್ನೇಹಿತರು, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತಾರೆ. ಅವರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗುತ್ತೀರಾ. ಲಾಂಗ್ ಟೈಮ್ವರೆಗೂ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತದೆ. ವೃಷಭ ರಾಶಿಯವರಿಗೆ 2025ರಲ್ಲಿ ನಡೆಯುವಂತಹ ಎರಡನೆಯ ಚಮತ್ಕಾರ, ಶನಿ ಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ಲಾಭಸ್ಥಾನಕ್ಕೆ ಪ್ರವೇಶಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶನಿ ಗ್ರಹ ಯಾವ ಭಾವದಲ್ಲಿ ಗೋಚಾರ ಮಾಡುತ್ತದೋ ಆ ಭಾವಕ್ಕೆ ಸಂಬಂಧಿಸಿದಂತೆ ನಮ್ಮ ಎನರ್ಜಿಯನ್ನು, ನಮ್ಮ ಎಫರ್ಟ್ಗಳನ್ನು ಹಾಕಲೇಬೇಕಾಗುತ್ತದೆ. ವೃಷಭ ರಾಶಿಯವರು ಮಾರ್ಚ್ ತಿಂಗಳ ನಂತರ ಶತಾಯ ಗತಾಯ ನಿಮ್ಮ ಪ್ರಯತ್ನವನ್ನು ಹಣ ಗಳಿಸುವ ಕಡೆ, ಲಾಭದ ಕಡೆ 100% ಎಫರ್ಟನ್ನು ಹಾಕುತ್ತೀರಾ. ನಿಮ್ಮ ಪಾಸಿಟಿವ್ ಪ್ರಯತ್ನಕ್ಕೆ ಶನಿ ಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತಾರೆ. 2025ರಲ್ಲಿ ವೃಷಭ ರಾಶಿಯವರ ಫೈನಾನ್ಸ್ ಕಂಡೀಷನ್ ಇಂಪ್ರೂವ್ ಮಾಡಿಕೊಳ್ಳಲು ಹೊಸ ಸ್ಕಿಲ್ಸ್ಗಳನ್ನು ಕಲಿಯುತ್ತೀರಾ. ನಿಮ್ಮ ಸ್ಕಿಲ್ಸ್ಗಳಿಂದ ಧನಲಾಭವನ್ನು ಮಾಡಿಕೊಳ್ಳುತ್ತೀರಾ. ಮೂರನೆಯದಾಗಿ, ವೃಷಭ ರಾಶಿಯವರು ಯಾವುದೇ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಷನ್ ಮಾಡಿದರೂ ವಿನ್ ಆಗುತ್ತೀರಾ. ಯೋಗ ಫಿಟ್ನೆಸ್ ಕಡೆ ಆಸಕ್ತಿಯನ್ನು ವಹಿಸುತ್ತೀರಾ. ಫಿಟ್ನೆಸ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಉತ್ತಮ ಧನಲಾಭದ ವರ್ಷವಾಗಿದೆ. ಸೆಪ್ಟೆಂಬರ್ ತಿಂಗಳ ಒಳಗೆ ವೃಷಭ ರಾಶಿಯವರು ಸ್ಪರ್ಧೆಗಳಲ್ಲಿ ಗೆಲುವನ್ನು ಸಾಧಿಸುತ್ತೀರಾ. ನಾಲ್ಕನೆಯದಾಗಿ, ರಾಹು ಗ್ರಹ ಮೇ 18ರಂದು ನಿಮ್ಮ ಲಾಭಸ್ಥಾನದಿಂದ ವೃತ್ತಿಸ್ಥಾನಕ್ಕೆ ಪರಿವರ್ತನೆಯಾದಾಗ ನಿಮ್ಮ ಜಾಬಲ್ಲಿ, ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಪರಿವರ್ತನೆಗಳಾಗುತ್ತದೆ. ನಿಮ್ಮ ಸ್ಥಾನ ಬದಲಾವಣೆಯಾಗಬಹುದು. ಜಾಬಲ್ಲಿ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನೀವು ಮೇ ತಿಂಗಳ ನಂತರ ಸ್ಮಾರ್ಟ್ ವರ್ಕನ್ನು ಮಾಡಲು ಪ್ರಾರಂಭ ಮಾಡ್ತೀರಾ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವನ್ನು ಕಾಣುತ್ತೀರಾ. ಐದನೆಯದಾಗಿ, ಕೇತು ಗ್ರಹ ಮೇ 18ರಂದು ಪಂಚಮ ಭಾವದಿಂದ ಚತುರ್ಥ ಭಾವಕ್ಕೆ ಪರಿವರ್ತನೆಯಾದಾಗ ವೃಷಭ ರಾಶಿಯವರಿಗೆ ಸಂತಾನ ಯೋಗವಿದೆ. ಯಾರು ಸಂತಾನದ ನಿರೀಕ್ಷೆಯಲ್ಲಿದ್ದೀರೋ ಅವರಿಗೆಲ್ಲ ಮೇ ತಿಂಗಳ ನಂತರ ಗೋಚಾರದ ಪ್ರಕಾರ ಸಂತಾನ ಪ್ರಾಪ್ತಿಯಾಗಲಿದೆ. ಆರನೆಯದಾಗಿ, ಮೇ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪರಿವರ್ತನೆಯಾಗಲಿದೆ. ಮೇ ತಿಂಗಳ ನಂತರ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ. ನೀವು ಕೆಲಸ ಮಾಡುವಂತಹ ರೀತಿ ಎಲ್ಲರನ್ನೂ ನಿಮ್ಮ ಕಡೆ ಆಕರ್ಷಿಸುವಂತೆ ಮಾಡುತ್ತದೆ. ಮ್ಯಾನೇಜ್ಮೆಂಟ್, ಡಾಕ್ಯುಮೆಂಟೇಷನ್, ಕೌನ್ಸಿಲಿಂಗ್, HR, ಟೀಚರ್, ಪ್ರೊಫೆಸರ್, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇರುವವರು, ಅಡ್ವೈಸರ್ ಫೀಲ್ಡಲ್ಲಿ ಇರುವವರಿಗೆ ಅತ್ಯದ್ಭುತವಾದಂತಹ ವರ್ಷವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಮೇ ತಿಂಗಳ ನಂತರ ಗುರುಗ್ರಹ ನಿಮ್ಮ 6ನೇ ಭಾವ ಹಾಗೂ 8ನೇ ಭಾವವನ್ನು ದೃಷ್ಟಿಸುವುದರಿಂದ ನಿಮಗೆ ಜೀರ್ಣಾಂಗದ ಸಮಸ್ಯೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಲಿವರ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದರಿಂದ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ. ಆದಷ್ಟು ಜಂಕ್ ಫುಡ್ಗಳನ್ನು, ಹೊರಗಡೆ ಆಹಾರವನ್ನು ಆದಷ್ಟು ಕಡಿಮೆ ಮಾಡಿ, ವ್ಯಾಯಾಮ ಮಾಡಿ, ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಮೇ ತಿಂಗಳ ನಂತರ ನೀವು ಲೋನ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಸಾಲ ಮಾಡುವಂತಹ ಸಾಧ್ಯತೆಗಳು, ನಿಮಗೆ ಶತ್ರುಗಳು ಹೆಚ್ಚಾಗಬಹುದು. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹಾಗೂ ಕೆರಿಯರ್ ಲೈಫಲ್ಲಿ ಸಕ್ಸಸ್ಸನ್ನು ಪಡೆಯುವುದರಿಂದ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆಯು
ಹೆಚ್ಚಾಗುತ್ತದೆ. ನಿಮ್ಮ ಸಕ್ಸಸ್ಸನ್ನು ಹಾಗೂ ನಿಮ್ಮ ಫೈನಾನ್ಷಿಯಲ್ ವಿಚಾರಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ಬಹಳ ಸಮಾಧಾನವಾಗಿ ಸೈಲೆಂಟಾಗಿ ಇರಬೇಕಾಗುತ್ತೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸಲು ಶುಕ್ರನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ, ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.